ಆ ಒಂದು ಪ್ರತಿಭೆಗಳು ಹೇಗೆ ಅಂತ ಹೇಳಿದ್ರೆ, ನನಗೆ ಎಲ್ಲರನ್ನು ನೋಡೋದು ಗೋಪಡ್ಕರಾಯ ಸ್ಟೂಡೆಂಟ್ ಅನ್ಗಳಲ್ಲಿ ಎಲ್ಲ ಟೀಚರ್ಸ್ ಸ್ವಲ್ಪ ಹುಷಾರಿದ್ದವ್ರು ಹೇಳ್ತೀವಿ. ಆಗ ನನಗೆಲ್ಲ ಅನಿಸೋದು, ನಾನು ಹಾಗೆ ಆಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಂಗೆ ಅನಿಸ್ತಿತ್ತು. ಒಂದ್ ದಿವಸ ನಾನು ನನ್ನ ಕೋಳಿ ಅಂತ ಹೇಳೋ ಒಂದು ಕವನವನ್ನು ಬರೆದೆ. ಕವನ ಬರೆದದ್ದು ಅದು ರಫ್ ಬುಕ್ ಪುಸ್ತಕದಿಂದ ಹಾರಿ ಹೋಯಿತು. ಮರು ದಿವಸ ಆ ಕೋಳಿ ಬೇರೆಯವರ ಹೆಸರಲ್ಲಿ ಪ್ರತಿಭಾ ದರ್ಪಣದಲ್ಲಿ ಪ್ರಕಟವಾಗಿತ್ತು. ನಾನು ಕೇಳಿದೆ ಅವಳ ಹತ್ರ, ನನ್ನ ಕೋಳಿ ಹಾರಿ ಹೋಯ್ತಲ್ಲ, ನೀನ್ ಯಾಕೆ ಅದು ಪ್ರಕಟ ಮಾಡಿದೆ, ನಿನ್ನ ಹೆಸರು ಹಾಕಿ ಅಂತ ಹೇಳ್ಬಿಟ್ಟು. ಅವಳು ಸೈಲೆಂಟ್ ಆದ್ದು. ಅದು ಅಲ್ಲಿಗೆ ಮುಗ್ದೋಯ್ತು. ಪರವಾಗಿಲ್ಲ, ನಾನು ಬೇರೆ ಬರ್ದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಆ ಕೋಳಿ ಎನ್ನುವ ಕವನ ಅಲ್ಲಿಗೆ ಮುಗ್ತಾ ಇದೆ. ಆದ್ರೆ ಹೈಸ್ಕೂಲಿಗೆ ಬಂದ ಮೇಲೆ ಕಾಲೇಜ್ ಲೆವೆಲ್ ಬರುವಾಗ ಬೇರೆ ಬೇರೆ ವೆರೈಟೀಸ್ ಆಫ್ ಜನರು ಇರ್ತಾರೆ, ಹುಡುಗಿಯರು ಇರ್ತಾರೆ ಎಲ್ಲ. ನಾನು ವುಮೆನ್ಸ್ ಪಾಲಿಟೆಕ್ನಿಕ್ ಅಲ್ಲಿ ಓದಿದವಳು. ನಾನು ಬಹಳ ಸೈಲೆಂಟ್. ಯಾಕೆ ಸೈಲೆಂಟ್ ಹೇಳಿದ್ರೆ, ನಂಗೆ ಚಿಂತನೆ ಏನು ಅಂತ ಹೇಳಿದ್ರೆ, ಈ ಇಂಗ್ಲಿಷ್ ಬರುದಿಲ್ಲ, ಕಬ್ಬಿಣದ ಕಡಲೆ, ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು, ಎಂತ ಮಾಡುದು. ನಾನು ತುಂಬಾ ಭಾರವಾದ ಹೆಜ್ಜೆ ಇಟ್ಕೊಂಡು ಹೋಗುದು, ಯಾವಾಗಲೂ ಒಂದು ಸಾಹಿತಿಗಳ ಬ್ಯಾಗ್ ಹಾಕೊಂಡು ಬಹಳ ಸಿಂಪಲ್ ಆಗಿ ಕಾಲೇಜ್ ಮೆಟ್ಲ ಹತ್ತಾ ಇದೆ. ಬಹಳ ನನಗೆ ಬೇಜಾರಿದೆ, ಅರ್ಥ ಆಗುದಿಲ್ಲ ಕರ್ಮ. ಎಷ್ಟು ಝೀರೋ ಸಿಕ್ಕಿದೆ ನನಗೆ. ಆ ಝೀರೋದಲ್ಲಿ ಕೊನೆಯ ಪರೀಕ್ಷೆಗೆ 85 ಟಾಪರ್ ನಾನೇ ಬಂದೆ. ಅವ್ರು ಝೀರೋ ಕೊಟ್ಟರೆ ನನಗೆ ಪ್ಲಸ್ ಆಯ್ತು. ಆದ್ರೆ ಕಾಲೇಜಿಗೆ ಹತ್ತುವಾಗ ಭಾರ ಹೆಜ್ಜೆಯನ್ನು ಹತ್ತಿಕೊಂಡು ಹೋಗುವಾಗ ಈ PUC ಆಗಿ ಎಲ್ಲ ಬಂದವರು ಇರ್ತಾರೆ, ಸ್ವಲ್ಪ ಹುಷಾರಿರ್ತಾರೆ, 1-2 ವರ್ಷ ಎಲ್ಲ ಇಂಗ್ಲಿಷ್ ಎಲ್ಲ ಗೊತ್ತಿರ್ತದೆ ಅವರಿಗೆ, ಕನ್ನಡ ಮೀಡಿಯಂ ಅಲ್ಲಿ. ಅವ್ರು ಹೇಳ್ತಾರೆ ನನಗೆ, ಸುಲೋಚನಾ ನೀನು ಸ್ವಲ್ಪ ಚೆನ್ನಾಗಿದೆಯಾ ನೋಡ್ಲಿಕ್ಕೆ, ಒಂದು ಸ್ವಲ್ಪ ಸ್ಮೈಲ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದೊಂದು ಹುಡುಗಿ ಹೇಳ್ತಾಳೆ, ವಿಟ್ಲದವಳು. ಆಗ ನಾನು ಹೇಳ್ತೇನೆ, ನಮಗೂ ಬರುತ್ತೆ ಆಕ್ಚುಲಿ. ನನ್ನ ಚಿಂತನೆ ನನಗೆ ಓದ್ಲಿಕ್ಕೆ ಅರ್ಥ ಆಗ್ತಾ ಇಲ್ಲ ಅಂತೇಳಿ, ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ. ಅವಳ ಚಿಂತನೆ ನಾನು ಅರ್ಥ ಇಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೆ ನಾನು ಅವಳಿಗೆ ಒಂದು ಕವನ ಬರೆದಿದ್ದೇನೆ. ಅದೇನು ಅಂತ ಹೇಳಿದ್ರೆ, ಇಬ್ಬರು ಹತ್ತಿತ್ತಿದ್ದೆವು ಕಾಲೇಜಿನ ಮೆಟ್ಟಿಲು ಅಂತೇಳಿ. ಅವಳು ನನ್ನ ಮುಖಾಮುಖಿ ಬಂದಾಗ, ಅದು ಆಲ್ರೆಡಿ ಪ್ರಕಟ ಆಗಿದೆ ನನ್ನ ಕೊಡುವ ಮೊದಲಲ್ಲಿ. ಪರಸ್ಪರ ಭೇಟಿ ಆಗ್ತೇವೆ ನಾವು. ಆಮೇಲೆ ಅವಳು ನಾನು ಫ್ರೆಂಡ್ಸ್ ಆಗ್ತೇವೆ, ಬೆಸ್ಟ್ ಫ್ರೆಂಡ್ಸ್ ಆಗ್ತೇವೆ ಎಂದು ನಾವು. ಅಂದ್ರೆ ಈ ತರ ಕವನಗಳು ಹೇಗೆ ಸೃಷ್ಟಿ ಆಯಿತು ನನ್ನಲ್ಲಿ ಅಂತ ಹೇಳಿಕೊಂಡು. ಆಮೇಲೆ ನಾನು ಒಬ್ಬಳೇ ಇರುವ ಕಾರಣ ಇನ್ನೊಂದು ವಿಷಯದಲ್ಲಿ ಹೇಗೆ ಹುಟ್ಟುತ್ತೆ ಅಂದ್ರೆ, ಎಷ್ಟೋ ವಿಷಯ ನಾವು ಹೇಳಿಕೊಳ್ಳುವುದಿಲ್ಲ, ಅದನ್ನ ಪುಸ್ತಕಗಳಲ್ಲಿ ಇರ್ತೇವೆ. ಈಗ ಯಾರಿಗಾದ್ರು ಬೈಬೇಕಂದ್ರೆ ಬೈಯಲ್ಲ, ನಾನು ತೆಗೆದುಬಿಟ್ಟು ಬರದಲ್ಲಿ ಹಾಕ್ಬಿಡ್ತೇನೆ ಅಂತಂದೇಳಿ. ಅದು ಪ್ರಕಟ ಆಗುವುದಿಲ್ಲ. ಎಷ್ಟೋ ಮಂದಿ ಯಾಕೆ ಸುಲೋಚನೆ ಸುಮ್ಮನೆ ಕೂತ್ಕೊಳ್ತೀನಿ ಅಂದ್ರೆ, ನಾನು ಅದನ್ನು ಬರೆದು ಬಿಸಾಕ್ತೇನೆ, ಯಾಕಂದ್ರೆ ಅದು ವೇಸ್ಟ್ ಅಂತ ಹೇಳಿಬಿಟ್ಟು. ಒಳ್ಳೇದು ಮಾತ್ರ ಹೊರಗೆ ಬರ್ಬೇಕು, ಉಳಿದದ್ದು ವೇಸ್ಟ್. ಬೈದಿದ್ರೆ ಅಲ್ಲಿ ಬಿಸಾಕಿ ಬಿಡುದು. ಆ ಬರ್ದದನ್ನು ಯಾರಾದ್ರೂ ಕದ್ರೆ ಮಾತ್ರ ಅವರಿಗೆ ಬರೋದು ಅಂತ ಗೊತ್ತಾಗುತ್ತೆ, ಯಾರಿಗೂ ಬೈದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನನ್ನೊಳಗಿನ ಇದ್ದದನ್ನು ನಾನು ಇನ್ನೊಬ್ಬರಿಗೆ ತಿಳಿಸುವುದು ಹೇಗೆ ಅಂತ ಒಂದು ಪಟ್ಟ ಶ್ರಮ, ನಾನು ಪುಸ್ತಕಗಳನ್ನು ಬರೀಲಿಕ್ಕೆ ಇಳಿದಂತಹ ಒಂದು ಶ್ರಮ ನನ್ನದು ಅಷ್ಟೇ. ಹಾಗೆ ಹೀಗೆ ಬರೆದಂತಹ ನುಡಿಮುತ್ತುಗಳಿರ್ಬೋದು, ಏನಿರ್ಬೋದು, ತುಂಬಾ ಪಟ್ಟಿ ಮಾಡ್ತಿದ್ದೆ. ನಾನು ಯಾವತ್ತೂ ಟಿವಿ ನೋಡೋದಿಲ್ಲ, ಏನು ಹ್ಯಾಬಿಟ್ಸ್ ಇಲ್ಲ. ನೋ ಟಿವಿ, ನನ್ನ ಹತ್ರ ಇದೆ ಈಗ ಟಿವಿ, ಅದನ್ನು ಆನ್ ಮಾಡಿಲ್ಲ, ದುಡ್ಡು ಕಟ್ಟಲಿಲ್ಲ, ಹಾಗೆ ಬಿದ್ಕೊಂಡಿದ್ದೆ. ನಾನು ಓಡ್ಲಿಕ್ಕೆ ಮಾಡ್ತಿಲ್ಲ. ನಾನು ಏನಾದ್ರೂ ಹೊಸನ್ನು ಮಾಡ್ತಾ ಇರ್ತೀನಿ, ಸುಮ್ಮನೆ ಇರಲ್ಲ ಮನೆಯಲ್ಲಿ. ಅದು ಇದು ಅಂತ ಮಾಡಿ ಎಲ್ಲರೂ ಹೇಳ್ತಾರೆ, ಎಂತ ಮಾಡ್ತಾಳೆ ಅವಳು ಅಂತ ಹೇಳಿ. ಬಟ್ ನನಗೆ ಟೈಮೇ ಇಲ್ಲ ನಿಜವಾಗ್ಲು. ಐ ಡೋಂಟ್ ಹ್ಯಾವ್ ಟೈಮ್. ನನ್ನಷ್ಟಕ್ಕೆ ನನಗೆ ಟೈಮ್ ಇಲ್ಲ. ನನ್ನ ಮನೆಯಲ್ಲಿ 2 ಗಂಟೆ ರಾತ್ರಿ ಏನಾದರೂ ಮಾಡ್ತಾ ಇರ್ತೀನಿ ನಾನು. ಸೊ ಹೀಗೆ ನಾನು ಸಂಗ್ರಹಿಸಿ ಕೊಟ್ಟದ್ದನ್ನು 2017ರವರೆಗೆ ಹಾಗೆಯೇ ಬಚ್ಚಿಟ್ಟಿದ್ದೆ. ಆಗ ನನಗೆ ಡಾಕ್ಟರ್ ಶಿವರಾಮ್ ಕಾರಂತರ ಸಬ್ಜೆಕ್ಟ್ ಕೊಟ್ಟಾಗ ನನ್ನ ಮನಸ್ಸಲ್ಲಿದೆ, ನನ್ನೊಳಗೆ ಒಂದು ಇಷ್ಟು ಉಂಟಿದ್ರೆ ಯಾವಾಗ ಹೊರಗೆ ಹಾಕುದು ನಾನು ಅಂತೇಳಿ ಅದು ಚಿಂತನೆ ಕಾಡಿತ್ತು ನನಗೆ ಅಷ್ಟು. ಆವಾಗ ಈ ಕೃಷ್ಣ ಬಂದಿಲ್ಲ ಅಂತ ಒಂದು ದೊಡ್ಡ ಪೇಪರ್ ಅಲ್ಲಿ ಬಂತು, ಇವರಿಗೆ ಪ್ರಶಸ್ತಿ ಬಂದ. ಇವರನ್ನೊಂದು ಹಿಡ್ಕೊಳ್ಳುವ ಅಂತೇಳಿ ಹೋಗಿ ಕೃಷ್ಣಮೂರ್ತಿ ಕೇಳಿದ್ದಾರೆ, ಸರ್ ಅವರನ್ನು ತಗೊಂಡು ಬಂದೊಂದು ಬಾಲವನಕ್ಕೆ ಹಾಕಿ ಏನಾದ್ರೂ ಒಂದು ಕಾರ್ಯಕ್ರಮ ಆಗಲಿಕ್ಕೆ. ಕೃಷ್ಣಮೂರ್ತಿ ಅವರನ್ನು ಸ್ವಲ್ಪ ನೀನು ಹೇಳ್ಬೇಡ, ನಾನು ನೋಡ್ತೇನೆ ವ್ಯಕ್ತಿ ಹೇಗೆ ಅಂತ ಹೇಳಿದ್ರು. ಆಮೇಲೆ ಏನೋ ಸ್ವಲ್ಪ ಒಳ್ಳೆ ಇದ್ದಾನಲ್ವಾ, ನನ್ಗೆ ಅನಿಸ್ತು ಬಾರಿ ಆಕರ್ಷಣೆಯಾಗಿ ಕಾರ್ಯಕ್ರಮ ಮಾಡ್ತಾನೆ. ಇದನ್ನು ಅವ್ರು ನನ್ನ ಮುಖತವಾಗಿ ಹೇಳಿದ್ರು. ನಾನು ಹೇಳಿದ್ದೆ ಅವ್ರು ತಗೊಳ್ಳಲ್ಲ, ಅವರಿಗೆ ಅವನ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳ್ಬಿಟ್ಟು ಅವರೇ ತಗೊಂಡ್ರು ಬಾಲವನಕ್ಕೆ. ಇಲ್ಲ ಒಳ್ಳೆ ಹುಡುಗ, ಏನೋ ಮಾಡ್ತಾನೆ ಸ್ವಲ್ಪ ಅಂತ ಹೇಳ್ಬಿಟ್ಟು. ಆಮೇಲೆ ಅವತ್ತು ನಾನು ನನ್ನದೊಂದು ಸ್ವಲ್ಪ ಪುಸ್ತಕ ಉಂಟು ಬಗ್ಗಿಲ್ಲ, ಹೇಗೆ ಮಾಡೋದು ಅಂತ. ಮೇಡಮ್ ನಿಮ್ಮದ ಚೆನ್ನಾಗಿ ಬಿಡುಗಡೆ ಮಾಡುವ ಮೇಡಮ್, ನೀವು ಮಾಡ್ತೀರಲ್ಲ ಬರೀತೀರಲ್ಲ ಚೆನ್ನಾಗಿ ಮಾಡುವ, ನಿಮ್ದನ್ನು ಏನ್ ಬೇಕಾದ್ರೂ ನಾನು ಅದಕ್ಕೆ ಸಹಕಾರ ಕೊಟ್ಬಿಟ್ಟು ಚೆನ್ನಾಗಿ ಮಾಡ್ತೀನಿ. ನನ್ನ ಜನ ಇದ್ದಾರೆ ಎಲ್ಲರೂ. ಆದ್ರೂ ಹೊರಗೆ ಬರ್ಲಿಕ್ಕೆ ಭಯ. ಈ ಹೊರಗೆ ಬರ್ಲಿಕ್ಕೆ ಭಯ ಏನ್ ಗೊತ್ತಾ, ವಿವೇಕಾನಂದರದ್ದು ಮಾತು ಹೇಳ್ತಾರೆ, ಬಿ ಬೋಲ್ಡ್ ಬಿ ಸ್ಟ್ರಾಂಗ್ ಅಂತ. ಇದಕ್ಕೆ ಬರ್ಲಿಕ್ಕೆ ನಾನು ಟೈಮ್ ತುಂಬಾ ತಗೊಂಡೆ ಅಷ್ಟೇ. ನಾನು ಬೋಲ್ಡ್ನೆಸ್ ಬರಿಗೆ ಇವತ್ತು ನಾನು ಮಾತಾಡ್ತೀನಿ ಅಂದ್ರೆ ಈ ಬೋಲ್ಡ್ನೆಸ್ಗೆ ಬಗ್ಗೆ ಐ ಟುಕ್ ಎ ಲಾಟ್ ಆಫ್ ಟೈಮ್. ಚೈಲ್ಡ್ಹುಡ್ ಇಂದ ಇಷ್ಟು ಟೈಮ್ ತಗೊಂಡೆ ನಾನು ಈ ಬೋಲ್ಡ್ನೆಸ್ಗೆ ಬೇಕು. ಮತ್ತೆ ಇದ್ದದ್ದನ್ನು ಇದ್ದಂತೆ ಹೇಳಿಗೆ ನನ್ನೊಳಗೆ ಇದ್ದಂತ ಭಯ, ಯಾರಿಗೆ ತಪ್ಪಾಗುತ್ತೆ, ಯಾರಿಗೆ ಹರ್ಟ್ ಆಗುತ್ತೆ, ಈ ಪುಸ್ತಕ ಯಾರಿಗಾದ್ರೂ ತೊಂದರೆ ಆದ್ರೆ, ಇಂಥದ್ದೆಲ್ಲ ಕಲ್ಮಶ ಹೋದಾಗ ನಾವು ಬಿ ಬೋಲ್ಡ್ ಬರ್ತೇವೆ, ಬಿ ಸ್ಟ್ರಾಂಗ್ ಬರ್ತೇವೆ, ಎದುರಿಸ್ತೇವೆ, ಬರೀತೇನೆ ನಾನು ಕಡೆ. ಇನ್ನೊಂದು ನನಗೆ ಕಾರಂತರ ಇದರಲ್ಲಿ ಒಂದು ನನಗೆ ವಿಷಯ ಗೊತ್ತಾಯ್ತು. ಕಾರಂತರು ಯಾರಾದ್ರೂ ವಿಮರ್ಶೆ ಮಾಡ್ತಾನೆ ಅಥವಾ ಏನಾದ್ರೂ ಮಾಡ್ತಾನೆ, ನಾನು ಬರ್ದಿದ್ದೇನೆ, ನನ್ನ ವಿಷಯ ನಾನು ಬರ್ದಿದ್ದೇನೆ, ನಿಂಗೆ ಬೇಕಾದ್ರೆ ಓದ್ಕೋ, ವಿಮರ್ಶೆ ಮಾಡ್ಕೋ, ಏನ್ ಬೇಕಾದ್ರೂ ಮಾಡ್ಕೋ, ನಾನು ಬರ್ತೀನಿ. ದಟ್ ಇಸ್ ಟ್ರೂ. ನನ್ನ ಗುರು ನನಗೆ ಜ್ಞಾನ ಕೊಟ್ಟಿದ್ದಾನೆ, ಅದನ್ನು ನಾನು ಪುಸ್ತಕ ರೂಪದಲ್ಲಿ ತಂದಿದ್ದೇನೆ. ಉಳಿದವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಬರ್ಕೊಳ್ಳಿ, ವಿಮರ್ಶೆ ಮಾಡಲು ಪೇಪರಲ್ಲಿ ಹಾಕೊಳ್ಳಿ, ಏನ್ ಬೇಕಾದ್ರೆ ಹಾಕೊಳ್ಳಿ, ಐ ಡೋಂಟ್ ಫಾಲ್. ಅದು ಕರೆಕ್ಟ್ ಆಕ್ಚುಲಿ. ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿ, ಈಗ ನನ್ನದೊಂದು ಮಂಡೆ ಇದೆಯಲ್ಲ, ಇದೊಂದು ಪ್ರಪಂಚ ಇದ್ದಾಗೆ. ನನ್ನ ಇತಿಹಾಸ ಬೇರೆ ಇದೆ, ನನ್ನ ಆತ್ಮದ ಇತಿಹಾಸ, ಎಷ್ಟೋ ತಲೆಮಾರಿನ ಇತಿಹಾಸ ಇರ್ಬೋದು, ಅದು ನನಗೆ ಇಷ್ಟೇನೆ. ಇಲ್ಲಿ ಇಷ್ಟು ಮಂದಿ ಇದ್ದಾರೆ, ಇಷ್ಟು ಪ್ರಪಂಚ ಇದೆ, ಇವರ ಒಬ್ಬರೊಬ್ಬರ ಇತಿಹಾಸ ಬೇರೆ ಇರುತ್ತೆ, ಒಬ್ಬರೊಬ್ಬರು ಪುಸ್ತಕ ಬರೀಬಹುದು.
ಪ್ರತಿಯೊಬ್ಬರು ಬರುವುದು ಅವರವರ ಇತಿಹಾಸವನ್ನು ಬರಿಬೋದು. ಎಷ್ಟೋ ತಲೆಮಾರುಗಳಲ್ಲಿ ಇದ್ದೆ, ನಾನು ಹೇಗಿದ್ದೆ ಏನೋ ಆತ್ಮ ಇದು ಮಾಡಿಕೊಂಡು ಬರಿಬೋದು. ಆದ್ರೆ ಇಲ್ಲಿ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದೆ, ಅಷ್ಟು ಕೋಟಿ ಪ್ರಪಂಚ ಇದೆ. ಎಲ್ಲರೂ